ಕುರಿ ಮರಿಗಳು ತಂದಾದ್ರೆ 4 ದಿನ ಹತ್ರ ಆಗ್ತಾ ಬಂತು. ಒಂಚೂರು ಹಸಿ ಮೇವು ತಂದಾಕ್ಬ ಅನ್ನೋ ಜ್ಞಾನ ಬೇಡವಾ? ಬರೀ ತಂದಾಕೋದಲ್ಲ, ಕುರಿ ಕೊಂಡ್ಕೊಂಬರೋದಲ್ಲ, ಕುರಿ ಕೊಂಡ್ಕೊಂಬಂದಂಗೆ ಅದಕ್ಕೆ ತಕ್ಕಂಗೆ ಮೇವು ವ್ಯವಸ್ಥೆ ಮಾಡ್ಕೋಬೇಕು. ಒಂಚೀಲ ಬೂಸ, ಒಂಚೀಲ ಮೆಕ್ಕೆಜೋಳ, ಸುಲ್ದೇವು ಅವನ್ನೆಲ್ಲ ತಂದು ಇಟ್ಕೊಬೇಕು ಅಂತ ಜ್ಞಾನ ಬೇಕು, ಅರಿವು ಬೇಕು. ಬರೀ ತಂದು ಇಟ್ಕೊಂಬೋದು. ನಮಗಿಲ್ಲಿ ಕೆಲಸ ಇರೋ ಕಡೆ ಇನ್ನೊಂದಿಷ್ಟು ಕೆಲಸ ತೋರಿಸೋದು. ನಮಗಂತೂ ಕೆಲಸದ ಮೇಲೆ ಕೆಲಸ ಹೆಣ್ಮಕ್ಳಿಗೆ. ಅವೇನು ಗಂಡು ಮಕ್ಕಳು ಕುರಿ ತರ್ತವೆ, ಇಡ್ತವೆ, ನಾನ್ ತಂದೆ ಅಂತ ಊರಲ್ಲಿ ಹೇಳ್ಕೊಳ್ಳೋದು. ಇಲ್ಲಿ ಕೆಲಸ ಮಾತ್ರ ನಾವು ಮಾಡೋದು. ಕಣತೆ, ಬಂದಿದ್ದು 4 ಕೆಲಸಕ್ಕೆ ನೋಡಿ ಹೆಂಗೆ ಬೆಳಗ್ಲಾಗ್ತಾ ಬರ್ತಾರವೆ. ಇವಕ್ಕೆ ತಿಂಡಿಗಳು, ಹಸಿ ಮೇವು ತಂದೆಲ್ಲ ಹಾಕ್ಬೇಕು ನಾವು. ಹುಷಪ್ಪ ಸಾಕಾಗೋಗ್ಬಿಡ್ತತ್ಲಾಗೆ ನಡ್ಕೊಂಬಂದು ಸಾಕಾಗೋಗ್ಬಿಡ್ತು. ನೆಲೆ ಬರೀ ಸಿಕ್ತಾ, ಸ್ವರ್ಗನೇ ಸಿಕ್ಕಂಗಾಯ್ತು. ಎಲ್ಲ ಏನ್ ಕಟ್ಟಾಕ್ ಬಂದಿದ್ಯಾ ಅಂತ ಹೇಳ್ಬಿಟ್ಟು ಹುಷಪ್ಪ ಅಂತ ಹೇಳ್ಬಿಟ್ಟು ಕುತ್ಕೊಂತಿದ್ಯಪ್ಪ ನೀನು. ಎಲ್ಲ ಇದೇನಮ್ಮ ಹಿಂಗ್ ಕೇಳ್ತಿದ್ಯಾ? ಬೆಳಗ್ಗೆನ ಪಟಾಟ ಅಂಗಡಿ ಹತ್ರ ಹೋಗ್ಬಿಟ್ಟು ಒಂದ್ ಟೀ ಕುಡ್ದು ಬೀಡಿ ಸೇದ್ಕೊಂಡು ಅಲ್ಲಿಂದ ಇಲ್ಲಿ ತನಕ ನಡ್ಕೊಂಡ್ಬಂದು ಪಾದ ಎಲ್ಲ ನೋವಾಗ್ಬಿಡೋ ಬದ್ಲಾಗೆ ಅದಕ್ಕೆ ಬಂದು ಸ್ವಲ್ಪ ಬುಸ್ಕುಳಿತ ಕುತ್ಕೊಂಡಿದ್ದೀನಿ. ಅದಕ್ಕೆ ಹಿಂಗ್ ಮಾತಾಡ್ತಿಲ್ಲಮ್ಮ ನೀನು. ನೀನ್ ಮಾಡ್ಕೊಟ್ಟೆ ಶ್ರೇಯ, ನಿನಗೆ ಎಷ್ಟು ಸರಿ ಹೇಳಿದ್ರು ಬುದ್ಧಿ ಬರೋಲ್ಲ. ಬರೀ ಟೀ ಕುಡ್ದೆ, ಬೀಡಿ ಸೇದ್ದೆ, ಎಣ್ಣೆ ಕುಡ್ದು ತೂರಾಡ್ದೆ, ಅವ್ರ ಹತ್ರ ಗಲಾಟೆ ಮಾಡ್ದೆ. ಬರೀ ಇವೇ ಆದ್ವಪ್ಪ. ಒಂದ್ ಒಳ್ಳೆ ಸುದ್ದಿ ಕೇಳಲೇ ಅದ್ಲಾಗ ನಾನು. ಎಲ್ಲರ ಓಕೆ ಸಮಸ್ಯೆ ಕೊಂಡ್ಕೊಂಡ್ಬತ್ತಿ ಅದ್ಲಾಗೆ ನಮ್ ತಲೆ ತಂದಿಡೋದೆ ನೀನ್ ಕೆಲಸ ಮಾಡ್ಕೊಂಡ್ಬಿಟ್ಟಿದೆ ನೀನು. ಅಮ್ಮ ಎಂದರೆ ಏನೋ ಹರ್ಷವು, ನಮ್ಮ ಪಾಲಿಗೆ ಅವಳೇ ದೈವವು. ಅಮ್ಮ ಎಂದರೆ ಎಲ್ಲ ಮರೆತೆವು, ಎಂದು ಕಾಣದ ಸುಖವ ಕಂಡೆವು. ಅಮ್ಮ ಎಂದರೆ ಏನೋ ಹರುಷವು. ಮುಚ್ಚ ಬಾಯಿ ಸಾಕು. ಏನ್ ದೊಡ್ಡ ಇವನು ಸೋನು ನಿಗಮ್ ಇವನು. ಹಾಡು ಹೇಳ್ತಾನೆ, ಹಾಡು. ಕುರಿಗಳು ಮೇವಿಲ್ದಂಗೆ ಹೊಟ್ಟೆಸ್ಕೊಂಡ್ ಬಿದ್ದಿದ್ದಾವೆ. ಅವ್ನ್ ಮೇಯಿಸ್ಕೊಂಬರೋಣ, ಅಲ್ದೊಳಕನ ನೀರ್ ಕುಡ್ಸೋಣ, ಅವೆಲ್ಲ ಹಾಡು ಹೇಳೋದು, ಬೀಡಿಸೋದು ಇವೇ ಅದು. ಫಸ್ಟ್ ಅವಕ್ಕೆ ಏನೋ ವ್ಯವಸ್ಥೆ ಮಾಡು. ಮಮ್ಮಿ, ಅವು ಹೊಟ್ಟೆ ಹಸ್ಕೊಂಡ್ ಬಿದ್ದಿಲ್ಲ, ಅವು ಡಯಟ್ ಮಾಡ್ತಿದಾವೆ. ನಿನಗೆ ಹೊಟ್ಟೆ ಹಸ್ಕೊಂಡ್ತಾರ ಸಣ್ಣಗಾಗಿರೋ ತರ ಕಾಣಿಸ್ತಿದಾವೆ. ಅದು ಡಯಟ್ ಮಾಡಿದಾವಲ್ಲ, ಅದ್ರ ಪ್ರಭಾವ ಅದು ಹಂಗಾಗಿರೋದು. ಏನ್ ಬೆಳ್ಕೊಂಡ್ ಸಾಯ ಇವನ ಹತ್ರ. ಕುರಿ ಮರಿಗಳ 10,000 ರೂಪಾಯಿ ಕೊಟ್ಬಿಟ್ಟು ತಗೊಂಡು ಹಿಂಗ್ ಮಾಡ್ಕೊಂಬಂಡ್ರೆ ಆ ಕುರಿ ಮರಿಗಳು ಸತ್ತೋಗ್ತವೆ. ನಡಿ ಅತ್ಲಾಗೆ ಶಿವಮ್ಮ, ನಾವತ್ಲಾಗ ಹೋಗಿ ಕುರಿ ಮರಿಗಳನ್ನ ಮೇಯಿಸ್ಕೊಂಬರೋಣ. ಸಾಕಾಗೋಗ್ಬಿಡೈತೆ ನನಗಂತೂ. ಕಣ್ಬಿಟ್ರಂಗತ್ತೆ. ನಿಜವಾಗ್ಲೂ ಇವು ನಿಂಗೆ ಬಿಟ್ರೆ ಸತ್ತೋಗ್ತಾವಷ್ಟೇ. ಹೊಸ ಕುರಿ ಮರಿಗಳು ತಂದು ಸಾಕಾಗದಲ್ಲೇ ಸಾಯಿಸಿದ್ರು ಅಂತ ಹೇಳ್ಬಿಟ್ಟು ಜನಗಳು ಮಾತು ಬೇರೆ ಕೇಳ್ಬೇಕಾದ್ ನಾವು. ನಡಿಯತ್ತೆ ಇತ್ಲಾಗೆ ಬಂಗಾರದಂಗೆ ಮಹಾಲಕ್ಷ್ಮಿ ಬಂದಂಗೆ ಬಂದಿದಾವೆ 2 ಕುರಿ ಮರಿಗಳು. ಅವನ್ನ ಸಾಕಿ ಚೆನ್ನಾಗಿ ಬಲಿಸುವ ಮಾಡೋಣ. ನಡಿಯತ್ತೆ ಇತ್ಲಾಗ ಹೋಗೋಣ. ಏನಮ್ಮ ನನ್ನ ಮಾತು ಕೇಳಮ್ಮ, ಒಂಚೂರು ಡಯಟ್ ಮಾಡಿ ಚೆನ್ನಾಗಿದಾವೆ. ಊಟ ತಾನೆ ತಂದು ವ್ಯವಸ್ಥೆ ಮಾಡ್ತೀನಿ ಬಿಡು, ಅದಕ್ಕೆ ಯಾಕೆ ಹಿಂಗೆ ಆಡ್ತೀಯ? ನಾನೇ ಬೇಕು ಅಂತ ಎಷ್ಟು ಅವಕಲ್ಲಿ ಡಯಟ್ ಮಾಡಿಸಿದ್ದೆ. ಊಟ ತಾನೆ ವ್ಯವಸ್ಥೆ ಮಾಡ್ತೀನಿ ಬಿಡು, ಅದನ್ನ ಹೋಗಿ ಮೇಯಿಸ್ಕೊಂಡ್ಬಿಡ್ತೀನಿ. ನಾನು ಹಿಂಗೆ ರೇಗಿಸ್ತಾ ಇರೋ ನೋಡ್ತಂಕ ನೋಡಿ ಬಾರ್ಕೊಳ್ತಾಂಡು ಬಡ್ದು ಬಿಡ್ತೀನಿ. ಶಿವಮ್ಮ, ಜಾಸ್ತಿ ಮಾತಾಡೋದು ನಡಿಯಮ್ಮ. ನಾನು ಇಲ್ಲಿ 1 ನಿಮಿಷ ಇರು, ನನಗೆ ತಲೆ ಸಿಡ್ದೋಗುತ್ತದ್ಲಾಗೆ. ನಡಿ, ಸ್ವಲ್ಪ ಮೇಯಿಸ್ಕೊಂಬರೋಣ. ನೀವೇನಾರ ಮಾಡ್ಕೊಳ್ಳಿ, ನನ್ನ ಮಾತಂತೂ ಕೇಳೋದ ನೀವು. ಏನಾರ ಮಾಡ್ಕೊಳ್ಳಿ. ಕುರಿ ತಂದು ಕೊಟ್ಬಿಟ್ಟಿದ್ದೀನಿ, ಇವತ್ತೇನಾರ ಮಾಡ್ಕೊಳ್ರಿ. ಇನ್ಮೇಲಿಂದ ಅಂದ್ರೆ ನಾಳೆಯಿಂದ ನಾನೇ ಜವಾಬ್ದಾರಿ ತಗೊಂಡು ಇವಕ್ಕೆ ಮೇವಿನ ವ್ಯವಸ್ಥೆ ನಾನು ಮಾಡ್ತೀನಿ. ಸರಿ ಆಯ್ತು. ನಾನು ಪಟೇಲ್ ಅಂಗಡಿಯಿಂದ ನಡ್ಕೊಂಬಂದು ಮೈಕೈ ನೋವಾಗ್ಬಿಡೈತೆ, ವಿಶ್ರಾಂತಿ ತಗೋಬೇಕು. ಐ ಮೀನ್ ರೆಸ್ಟ್ ಮಾಡಬೇಕು ನಾನು. ಒಳಗೆ ಹೋಗ್ತೀನಿ ನಾನು. ನೀವು ಹೋಗಿ ಹುಷಾರಾಗಿ ನನ್ನ ಬ್ಲಾಕಿ ಮಿಲ್ಕಿನ ಮೇಯಿಸ್ಕೊಂಡು ಹುಷಾರಾಗಿ ವಾಪಸ್ ಮನೆಗೆ ಕರ್ಕೊಂಬರ್ರಿ. ನಡಿಯ ಶಿವಮ್ಮ, ಹೋಗೋಣ ಅತ್ಲಾಗೆ. ಅಲ್ಲಿ ಎತ್ತರವಾಗ ಹುಲ್ಲು ಸೊಪ್ಪು ಎಲ್ಲ ಬೆಳೆದೈತಲ್ಲ, ಹೋಗೋದು ಮೇಯಿಸ್ಕೊಂಬರ. ನಡಿ ಅತ್ಲಾಗೆ. ನಡಿ 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 ನಡಿ. ಎಲ್ಲ ಬಾರಿ ಶಿವಮ್ಮ, ಮುಂದಕ್ಕೆ ಹೋಗೋಣ. ಸಾಕಾಗೋಯ್ತತ್ಲಾಗ. ಎಷ್ಟನ ಮೇರೆ ಚೆನ್ನಾಗಿ ಪಸ್ತೈತೆ, ಚೆನ್ನ ಮೇರೆ ಚೆನ್ನ ಮೇಯ್ಕೊಂಡು ಆಮೇಲೆ ಸಂಜೆಗೆ ಮನೆಗೆ ಹೋಗೋಣ. ಕಣೆ ಶಿವಮ್ಮ, ಒಳ್ಳೆ ಜಾಗಕ್ಕೆ ಕರ್ಕೊಂಬಂದಿದೆ, ಮೇವ್ರಿ ಅಂತ ಜಾಗಕ್ಕೆ. ಇವ್ ನೋಡಿಲಿ, ಒಂದು ಬ್ಲಾಕಿ ಅಂತ ಒಂದು ಮಿಲ್ಕಿ ಅಂತೆ. ಸೀಮೆಗಿಲ್ಲ ಹೆಸರಿಟ್ಟವನೆ ಕರಿಯಪ್ಪ. ಕಣತೆ, ರಂಗಮಾಮನ ನಮ್ಗ ಯಜಮಾನ ಕರಿಯಪ್ಪ ನೆನ್ಸ್ಕೊಂಡ್ರೆ ಇವನ ಸಾಕದಂಗ ಆಗಲ್ಲ. ಇವ್ರ ಜವಾಬ್ದಾರಿ ತಾಣಲ್ಲ. ನಾವೇ ಜವಾಬ್ದಾರಿ ತಗೊಂಡು ಚೆನ್ನಾಗಿ ಮೇಯ್ಸೋಣ, ಚೆನ್ನಾಗಿ ಬಲಿಷ್ಠವಾಗಿ ಮಾಡೋಣ. ಸುಮ್ಮನೆ ಕಣತೆ.
ಹ್ಞೂ ಕಣೆ ಶಿವಮ್ಮ, ನೀನು ಹೇಳಿದ ಮಾತು ಸರಿ ಕಣೆ. ಇವರು ನೆಚ್ಕೊಂಡ್ರೆ ದೇವರಾಣೆ ಇವರು ಕುರಿ ಮೇಕೆ ಮರಿನ ಸಾಕಲ್ಲ. ನಾವೇ ಇವನ್ನ ಮಕ್ಕಳ ಥರ ಪಾಲನೆ ಪೋಷಣೆ ಮಾಡೋಣ, ಚೆನ್ನಾಗಿ ಬಲಿಷ್ಠವಾಗಿ ಸಾಕೋಣ. ನೀರು ನಿಡಿ ಇಟ್ಟು ಬೂಸ ತಂದು ಹಸಿರು ಮೇವೆಲ್ಲ ತಂದು ಅದ್ಲ ಚೆನ್ನಾಗಿ ಮೇಯ್ಸೋಣ. ಶಿವಮ್ಮ, ಪುಟ್ಟಂಗಜ್ಜಿ, ಕುರಿ ಮೇಯಿಸ್ತಿದ್ದೀರಿ? ಕುರಿ ಮೇಯಿಸ್ಕೊಂಡು ಹೋಗಿ ಬಂದ್ರಾ? ಸರಿ ಆಯ್ತು, ಮೇಯಿಸ್ಕೊಂಡು ಹೋಗ್ರಿ. ನಾನು ಹಿಂಗೆ ಆದಿಲ್ ಹೋಗ್ತಿದ್ನ, ನಿಮ್ಮ ನೋಡ್ದ, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಈ ಕಪ್ಪುದು ಬಿಳಿದು ಭಾಳ ಚೆನ್ನಾಗಿದ್ದಾವೆ ಕುರಿ ಮೇಕೆ ಮರಿಗಳು. ಎಲ್ಲಿಂದ ತಂದ್ರಿ? ಎಲ್ಲ ಕುರಿ ಮರಿ ತರೋಣ ಅಂತ ಸಂತೆ ಹೋಗ್ತಿದ್ವಾ, ಅಲ್ಲಿ ಕುರಿ ಶೇಖರಪ್ಪ ಸಿಕ್ಬಿಟ್ಟಿದ್ದಾನೆ. ಇನ್ನೇನು ಸಂತೆ ಹೋಗೋದಂತ ಹೇಳ್ಬಿಟ್ಟು ಅಲ್ಲೇ ಅವನ ತಕ್ಕೆ ವ್ಯಾಪಾರ ಮಾಡಿ 2 ಕುರಿ ಮರಿಗಳನ್ನ 10,000 ರೂಪಾಯಿ ದುಡ್ಡು ಕೊಟ್ಟು ತಂದವ್ರ ಹತ್ಲಾಗೆ. ನಾನು ಹಂಗೆ ಸಾಕ್ತೀನಿ ಹಿಂಗೆ ಸಾಕ್ತೀನಿ ಅಂತ ಕೊಚ್ಕೊಂಡು 4 ದಿನ ಆದರೆ ನೋಡಿದ್ವಿ ಬಡತ್ಲಾದ ಹೊತ್ಲಾಗೆ ನಾವೆಲ್ಲ ಮೇಯ್ಸೋ ಅಂತ ಈತ ಕರ್ಕೊಂಬಂದಿದ್ದೀವಿ. ನೋಡಿ ನಮ್ಮ ಪರಿಸ್ಥಿತಿ ಹೆಂಗೈತೆ. ಎಲ್ಲ ಕರಿಯಣ್ಣ ಮತ್ತೆ ರಂಗಜ್ಜ ಮಾಡಲ್ವಲ್ಲ ಯಾವತ್ತು? ರಂಗಜ್ಜ ಮನೆಗೈತೆ ನಂಗಿದ್ರೆ? ಅಯ್ಯ ಕರಿಯಪ್ಪ, ಅವನಿಗೇನೋ ಸುಸ್ತಾಗತ್ತೆ ಅಂತ ಮೈಕೈನವಂತೆ. ಮನೆ ಕಟ್ಟಿದ್ದಾನೆ. ರಂಗಜ ಎಲ್ಲೋ ಹೋಗೈತೆ, ಬೆಳಗ್ಗಿಂದ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ. ಅದಕ್ಕೆ ಅತ್ಲಾಗೆ ಇವನಿಗೆ ಬುದ್ಧಿ ಹೇಳಕ್ಕಾಗುತ್ತೆ ನಾವು, ಅದಕ್ಕೆ ನಾವೇ ಕುರಿ ಮೇಕೆ ಮರಿನ ಹೊಡ್ಕೊಂಡ್ ಬಂದ್ವಪ್ಪ ಅತ್ಲ ಮೇಯಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಹೌದೇ? ಹಿಂಗೆಲ್ಲ ಆತ ಬಿಡ್ಬಿಟ್ಟು ರಂಗಜ್ಜ ಜೊತೆಗೆ ಕುರಿ ಮರಿನ ಹೊಡ್ಕೊಂಡ್ಬಂದು ಒಳ್ಳೆ ಕೆಲಸ ಮಾಡಿದ್ದೆ ಬಿಡತ್ಲಾಗೆ. ಚೆನ್ನಾಗಿ ಮೇಯಿಸತ್ಲಾಗೆ ಒಳ್ಳೆ ರೇಟ್ ಐತೆ. ಚೆನ್ನಾಗಿ ದಸ್ಪುಟ್ವಾದ್ರೆ ಕುರಿ ಮೇಕೆ ಮರಿಗಳು ಒಳ್ಳೆ ರೇಟ್ ಐತೆ. ಮುನಿಯಮ್ಮ, ನೀವು ಕುರಿ ಮರಿ ಮೇಕೆ ಮರಿ ತರೋರಿದ್ದೀರಿ ಅಂತೆ, ಯಾವಾಗ ತರ್ತೀರಾ ನೀವು? ಅಯ್ಯ ನೀನೊಂದು, ನಾವು ಕುರಿ ಮೇಕೆ ಮರಿ ಇದೊಂದು ಸಾಕದುಂಟೆ ಸುಮ್ಮನಿರಮ್ಮ. ನಿಮ್ಮಂತವ್ರು ತೋಟ ಗದ್ದೆ ಇಟ್ಕೊಂಡಿರ್ತಾರಲ್ಲ ಅಂತವ್ರ ತಗೋಗಿ ನಾವು ಕೂಲಿ ಗಿಲಿ ಮಾಡ್ಕೊಂಡು ಜೀವನ ನಡೆಸಬೇಕು. ನಾವು ಕುರಿ ಮರಿ ಮೇಕೆ ಮರಿ ತಂದಿದ್ರೆ ಸಾಕದುಂಟೆ. ಏನ್ ತಮಾಷೆ ಮಾಡ್ತೀರಪ್ಪ ನಮ್ಮಂತವ್ರ ಜೊತೆಗೆ ನೀವು? ಎಲ್ಲ 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 ಮುನಿಯಮ್ಮ, ಗೊತ್ತಿಗೆ ಅವಳು ಸಾವಿರಲ್ಲಿ ಹಾಕೊಂಡು ಓಡಾಡೋ ಗೊತ್ತೈತೆ. 4 ಕುರಿ ಮರಿ ಹಿಡ್ಕೊಂಬರೋ ಕಷ್ಟ ನಿನಗೆ. ನಿನ್ನಂತರನ್ನ ನೋಡಿ ನಾವು ಕಲ್ತ್ಕೋಬೇಕಮ್ಮ. ಸುಮ್ನಿರ್ಪಟ್ಟಂಗಜ್ಜಿ, ಇದೇನೋ ಸರ ನಂದಲ್ಲ, ನಮ್ಮ ಅಮ್ಮಂದು. ಹೋದ್ಸರಿ ತಿಂಗಳು ಬಂದಿತ್ತಲ್ಲ, ಅವಾಗ ಇನ್ನೇನಮ್ಮ ನಾನು ಇಟ್ಕೊಳ್ಳೋದು. ನಾನೇನು ಅಲ್ಲಿ ಇಲ್ಲಿ ಫಂಕ್ಷನ್ಗಳಿಗೆ ಏನು ಹೋಗಲ್ಲ. ನೀನಾದ್ರೆ ಹೋಗ್ತಿರ್ತೀಯ ಅವಾಗ ಖಾಲಿ ಕತ್ನಲ್ಲಿ ಏನು ಹೋಗ್ತೀಯ ತಗೊಳಮ್ಮ, ಈ ಅವಳು ಸರ ಹಾಕೊಂಡು ಓಡಾಡ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಬಂದ ನನಗೆ ಪ್ರೀತಿಯಿಂದ ಕೊಟ್ಟೋಗಿರೋದು. ನಾವೇನು ಮಾಡ್ಸಾಕೊಂಡ್ರದಲ್ಲ. ಸುಮ್ನಿರ್ಪಟ್ಟಂಗಜ್ಜಿ. ಅತ್ಲಾಗ ನಿಮ್ಮ ಅಮ್ಮನೇ ತಾನೇ ಕೊಟ್ಟಿರೋದು. ನಿಮ್ಮ ಅಮ್ಮ ಕೊಟ್ರೇನು ನೀನ್ ಮಾಡ್ಸಾಕೊಂಡ್ರೇನು 2 ಒಂದೇ ಅಲ್ವೇನೆ. ಏನ್ ಇಲ್ದಂಗೆ ನಿಲ್ವಲ್ಲ ನೀನು. ಎಲ್ಲ ಇದ್ದುದಾನೆ ಇರೋದು. ನೀನು ಹೊತ್ಲಾಗ 4 ಕುರಿ ಮರಿ ತಗೊಂಡು ಮೇಯ್ಸೋದು ಕಲ್ತ್ಕೊಳ್ಳೋತ್ಲಾಗೆ ನೀನಿಗೇನು ಹೇಳ್ಕೊಡೋತ್ಲಾಗೆ ನಿನ್ನ ಏನಾರ ಇದ್ರೆ ನಾವು ನಿನ್ನ ನೋಡಿ ಕಲ್ತ್ಕೋಬೇಕು. ನಾನ್ ನೋಡು ನಿನಗೆ ಬುದ್ಧಿ ಹೇಳ್ಕೊಡ್ತೀನಿ. ಆಯ್ತು ಬಿಡ ಮತ್ಲಾಗೆ. ಅವಳ ಸರ ನಮ್ದೇ ಬಿಡತ್ಲಾಗೆ ಹೋಗ್ಲಿ ಅತ್ಲಾಗೆ. ನೋಡ್ರಿ, ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗ್ರಿ.